ಎಲ್ಲರಿಗೂ ಕಥಾಕುಸುಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವು ಈವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮನೆಯೊಳಗೆ ಹೋದಾಗ ಅಡುಗೆ ಕೋಣೆಯಿಂದ ಏನೋ ಪರಿಮಳ ಬರುತ್ತಿತ್ತು. ಅಮ್ಮ ಮತ್ತು ಚಿಕ್ಕಮ್ಮ ಇಬ್ಬರೂ ಸೇರಿ ನನಗೋಸ್ಕರ ಏನೋ ತಿಂಡಿ ಮಾಡ್ತಿದ್ದಾರೆ ಎಂದು ತಿಳಿಯಿತು. ಇನ್ನೇನು ಅಡುಗೆ ಕೋಣೆಗೆ ಹೋಗಬೇಕೆನ್ನುವಷ್ಟರಲ್ಲಿ ಹೇ ಅಕ್ಕ ಬಂದ್ಲು ಎಂದು ನನ್ನ ಚಿಕ್ಕಪ್ಪನ ಮಗ ವಿಹಾನ್ ನನ್ನ ಬಳಿ ಓಡೋಡಿ ಬಂದ. ನಮ್ಮ ಮನೆಯ ಕಿರಿಯ ಸದಸ್ಯ ಅವನು. ಅವನ ದನಿ ಕೇಳಿ ಅಮ್ಮ ಮತ್ತು ಚಿಕ್ಕಮ್ಮ ನನ್ನ ಬಳಿಗೆ ಬಂದರು. ಪ್ರಯಾಣದಲ್ಲಿ ತೊಂದರೆ ಏನೂ ಆಗಿಲ್ಲ ತಾನೆ ಎಂದು ಚಿಕ್ಕಮ್ಮ ವಿಚಾರಿಸಿದರೆ, ಮಧ್ಯಾಹ್ನ ಏನಾದರೂ ಹೊಟ್ಟೆಗೆ ತಿಂದಿದೆಯಾ ಹೇಗೆ ಎಂದು ಪ್ರಶ್ನಿಸಿದಳು ಅಮ್ಮ. ಆಗಲೇ ನನಗೆ ನೆನಪಾಗಿದ್ದು, ನಾನು ಭೂಮಿಯ ಕತೆ ಕೇಳುತ್ತಾ ತಲ್ಲೀನಳಾಗಿ ಕುಳಿತಿದ್ದೆ. ಏನೂ ತಿಂದಿರಲಿಲ್ಲ. ಈಗ ಹೊಟ್ಟೆ ತನ್ನ ಇರುವನ್ನು ತೋರಿಸುತ್ತಿತ್ತು. ಪ್ರಯಾಣದಲ್ಲಿ ತೊಂದರೆ ಏನೂ ಆಗಿಲ್ಲ ಚಿಕ್ಕಮ್ಮ ಎಂದು ಚಿಕ್ಕಮ್ಮನಿಗೆ ಹೇಳಿ, ಅಮ್ಮ ನಂಗೆ ತುಂಬ ಹಸಿವಾಗ್ತಿದೆ, ಮೊದಲು ಹೊಟ್ಟೆಗೇನಾದರೂ ಕೊಡು ಎಂದೆ ಹೊಟ್ಟೆಯನ್ನು ಸವರುತ್ತಲೇ. ಬೇಗ ಫ್ರೆಶ್ ಆಗಿ ಬಾ, ನಿನಗೋಸ್ಕರ ಬನ್ಸ್ ಮಾಡಿದ್ದೇವೆ ಎಂದಳು ಅಮ್ಮ. ಮೊದಲು ತಿಂಡಿ ತಿಂದು ಆಮೇಲೆ ಸ್ನಾನ ಮಾಡ್ತೇನೆ ಪ್ಲೀಸ್ ಮಾ ಎಂದೆ. ನೋಡು ವೃದ್ಧಿ, ಇದು ಈಗ ಮದುವೆ ಮನೆ. ಯಾರಾದರೂ ನೆಂಟರು ಬಂದರೆ ನಿನ್ನ ಈ ರೀತಿ ನೋಡಿ ನಮ್ಮನ್ನು ಹೇಳ್ತಾರೆ ಆಮೇಲೆ. ನೋಡು ಎಷ್ಟು ಟಯರ್ಡ್ ಆಗಿದೆಯಾ ಅಂತ. ಮೊದಲು ಬಿಸಿ ನೀರಿನಲ್ಲಿ ಸ್ನಾನ ಮಾಡಿ ಬಾ, ಎಲ್ಲ ಸರಿಯಾಗ್ತದೆ ಎಂದಳು. ಮಾತಾಶ್ರೀ ಅವರ ಆಜ್ಞೆಯನ್ನು ಪಾಲಿಸದಿರುವೆನೆ. ನನ್ನ ರೂಮಿನತ್ತ ಹೆಜ್ಜೆ ಹಾಕಿದೆ. ನನ್ನ ಲಗೇಜ್ ಅಪ್ಪ ಅದಾಗಲೇ ರೂಮಿನಲ್ಲಿ ಇಟ್ಟಿದ್ರು. ಆದುದರಿಂದ ಕೊಂಚ ಸಮಾಧಾನವಾಯಿತು. ಕೈಗೆ ಸಿಕ್ಕಿದ ಒಂದು ಪ್ಯಾಂಟ್ ಮತ್ತು ಟಾಪ್ ಹಿಡಿದು ಸ್ನಾನ ಮುಗಿಸಿ ಬಂದೆ. ಅಮ್ಮ ಹೇಳಿದಂತೆ ಬಿಸಿ ನೀರಿನಲ್ಲಿ ಸ್ನಾನ ಮಾಡಿದ ಬಳಿಕ ನನ್ನ ಆಯಾಸವೆಲ್ಲ ಹೊರಟು ಹೋಯಿತು. ಅದಕ್ಕೆ ಹೇಳುವುದು, ಅಮ್ಮ ಏನು ಹೇಳಿದ್ರು ಅದು ನಮ್ಮ ಒಳ್ಳೆಯದಕ್ಕಾಗಿ ಇರುತ್ತದೆ ಎಂದು. ಹಸಿವು ತಾಳಲಾರದೆ ಬೇಗ ಅಡುಗೆ ಕೋಣೆಗೆ ಓಡಿದೆ. ತುಂಬ ಹಸಿದಿರುವುದರಿಂದ ಗಬ್ಬ ತಿಂದರೆ ಹೊಟ್ಟೆ ನೋವು ಬರುವುದಂತೂ ಖಂಡಿತ. ಹಿಂದೆ ಒಂದಿನ ಆಫೀಸ್ನಲ್ಲಿ ಕೆಲಸದ ಹೊರೆ ಜಾಸ್ತಿ ಇರುವ ದಿನ ನಾನು ಊಟ ಮಾಡಿರಲಿಲ್ಲ. ಆಗ ನನ್ನ ಗೆಳತಿ ಸುಮ ತುಂಬ ಹಸಿವಿನಿಂದ ಆಯಾಸವಾಗಿದ್ದಾಗ ಮೊದಲು ನಿಂಬೆಹಣ್ಣಿನ ಶರಬತ್ತಿಗೆ ಜೇನು ಹಾಕಿ ಕೊಡಿ, ಸ್ವಲ್ಪ ಆರಾಮನಿಸುತ್ತದೆ, ಮತ್ತೆ ತಿಂಡಿ ತಿನ್ನು ಎಂದು ಹೇಳಿದ್ದಳು. ಅದನ್ನು ನೆನೆದು, ಅಮ್ಮ ಮೊದಲು ನನಗೆ ಜೇನು ಹಾಕಿ ನಿಂಬೆಹಣ್ಣಿನ ಶರಬತ್ತು ಕೊಡು ಎಂದೆ. ಅವಳು ಸರಿ ಎಂದವಳು ನನಗೆ ನಿಂಬೆಹಣ್ಣಿನ ಶರಬತ್ತು ಮಾಡಿಕೊಟ್ಟಳು. ಅದನ್ನು ಕುಡಿದ ಬಳಿಕ ನನಗಾಗಿ ಅದಾಗಲೇ ಅಮ್ಮ ತಯಾರಿಸಿದ್ದ ಬನ್ಸ್ ಕಾಯುತ್ತಿದ್ದುದು ನೆನಪಿಗೆ ಬಂದು ಒಂದು ಪ್ಲೇಟ್ನಲ್ಲಿ 2 ಬನ್ಸ್ ಹಾಕಿ ಅಡುಗೆ ಕೋಣೆಯ ಕಟ್ಟೆ ಮೇಲೆ ಕಾಲು ಮಡಿಸಿ ಕುಳಿತೆ. ನನಗೆ ಚಿಕ್ಕಂದಿನಿಂದಲೂ ಹೀಗೊಂದು ಅಭ್ಯಾಸ. ಅಮ್ಮ, ಚಿಕ್ಕಮ್ಮ, ಅಜ್ಜಿ ಅಡುಗೆ ಮಾಡ್ತಿರುವಾಗ ಅವರ ಮಾತು ಕೇಳುತ್ತಲೇ ಪಕ್ಕದಲ್ಲೇ ಕಟ್ಟೆ ಮೇಲೆ ಕುಳಿತು ತಿನ್ನುವುದು. ಅಜ್ಜಿ ಅವರ ಕೈ ಬಿಡುವಿರುವಾಗ ತಾನೇ ತನ್ನ ಕೈಯಾರೆ ನನಗೆ ತಿನ್ನಿಸುತ್ತಿದ್ದಳು. ಅಜ್ಜಿಯ ನೆನಪು ಮನಸ್ಸಿನಲ್ಲಿ ಈಗಲೂ ಹಾಯಾಗಿ ಕುಳಿತಿದೆ. ಅಮ್ಮ, ಚಿಕ್ಕಮ್ಮ ನನ್ನ ಬಳಿ ಬಂದು ನನ್ನ ತಲೆ ಸವರಿ ನನಗೆ ತಿನ್ನಿಸತೊಡಗಿದರು. ಏನು, ಇಬ್ಬರಿಗೂ ನನ್ನ ಮೇಲೆ ಹೆವಿ ಲವ್ ಬಂದಿರೋ ಹಾಗಿದೆ ಎಂದು ಹುಬ್ಬೇರಿಸಿದೆ. ನೀನು ಈ ಮನೆಯ ಹಿರಿಯ ಮಗಳು. ಚಿಕ್ಕ ವಯಸ್ಸಿನಿಂದಲೂ ನಿನ್ನ ಮಾತು, ತರಲೆ, ಕೋಪ ಎಲ್ಲವನ್ನು ನಾವೆಲ್ಲರೂ ಆಸ್ವಾದಿಸುತ್ತಿದ್ದೆವು. ಇನ್ನು ಸ್ವಲ್ಪ ದಿನ ನೀನು ನಮ್ಮೊಂದಿಗಿರುವುದು, ಮತ್ತೆ ಗಂಡನ ಮನೆಗೆ ಹೋಗ್ತೀಯಲ್ವಾ ಎಂದು ಕಣ್ಣೀರು ಹಾಕಿದಳು ಅಮ್ಮ. ನಾನು ಈ ಮನೆಗೆ ಸೊಸೆಯಾಗಿ ಬಂದಾಗ 3 ವರ್ಷದ ಮಗು ನೀನು. ನಿನ್ನ ಪುಟ್ಟ ಕೈಯಿಂದ ನನ್ನ ಕೈ ಹಿಡಿದು ನನ್ನ ಮನೆಯೊಳಗೆ ಕರೆದುಕೊಂಡು ಹೋದದ್ದು ಇನ್ನೂ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿದೆ. ಇಷ್ಟು ಬೇಗ ಬೆಳೆದು ದೊಡ್ಡವಳಾಗಿ ಗಂಡನ ಮನೆಗೆ ಹೋಗ್ತಿದ್ಯಾ ಅಂದರೆ ನಂಬೋಕೆ ಆಗ್ತಿಲ್ಲ ಎಂದು ಹೇಳಿದಾಗ ಚಿಕ್ಕಮ್ಮನ ಕಣ್ಣು ತುಂಬಿ ಬಂತು. ಅರೆ, ಇದೊಳ್ಳೆ ಕತೆ ಆಯ್ತಲ್ಲ. ಇಬ್ಬರ ಕಣ್ಣಿನಿಂದಲೂ ಗಂಗೆ, ತುಂಗೆ, ಯಮುನಾ, ಸರಸ್ವತಿ ಎಲ್ಲರೂ ಹರಿಯಲು ರೆಡಿಯಾಗಿ ನಿಂತಿದ್ದಾರೆ. ಅಲ್ಲ, ನನಗೊಂದು ವಿಷಯ ಅರ್ಥ ಆಗ್ತಿಲ್ಲ. ನನ್ನನ್ನು ಈ ಮನೆ ಬಿಟ್ಟು ಓಡಿಸೋಕೆ ಅವಸರ ಮಾಡ್ತಿದ್ದವರು ನೀವೆಲ್ಲರೂ ತಾನೆ. ಈಗ ನೋಡಿದರೆ ಪುಟ್ಟ ಮಕ್ಕಳ ಹಾಗೆ ಅಳ್ತಾ ಇದ್ದೀರಾ. ಇದು ನಿಮಗೆ ನ್ಯಾಯನಾ ಎಂದೆ. ನಿಜ ಹೇಳಬೇಕಂದ್ರೆ ಅವರ ಮಾತಿನಿಂದ ನನಗೂ ಅಳು ಬರುವ ಹಾಗಿತ್ತು. ಆದರೆ ಅದನ್ನು ಅವರ ಮುಂದೆ ತೋರಗೊಡಲು ನನಗಿಷ್ಟ ಇರಲಿಲ್ಲ. ಅದಕ್ಕೆ ಬೇಕಂತಲೇ ಹಾಗೆ ಹೇಳಿದೆ. ನೀನು ನಮಗೆ ಭಾರ ಅಂತ ಅಲ್ಲ ನಾವು ನಿನಗೆ ಮದುವೆ ಮಾಡಿಸೋದು. ಹೆಣ್ಮಕ್ಕಳಿಗೆ ಸರಿಯಾದ ವಯಸ್ಸಿಗೆ ಅವಳಿಗೆ ಯೋಗ್ಯನಾದ ವರನನ್ನು ಹುಡುಕಿ ಅವನ ಜೊತೆ ಅವಳು ಸುಖವಾಗಿ ಬಾಳುವುದನ್ನು ನೋಡಿದರೆ ನಮಗೆ ನೆಮ್ಮದಿ ಎಂದಳು ಅಮ್ಮ. ಒಂದು ವೇಳೆ ನಾನು ಗಂಡನ ಮನೆಯಲ್ಲಿ ಸುಖವಾಗಿ ಇರಲಿಲ್ಲ ಅಂದರೆ ಎಂದು ಪ್ರಶ್ನಿಸಿದೆ. ವೃದ್ಧಿ, ಬಾಯಿಗೆ ಬಂದ ಹಾಗೆ ಮಾತಾಡಬೇಡ ಎಂದು ಕೋಪದಿಂದ ನುಡಿದಳು. ನನ್ನ ಮಾತಿನಿಂದ ಅವಳ ಮನಸ್ಸಿಗೆ ನೋವಾಯಿತು ಎಂದರಿತೆ. ನಮ್ಮಮ್ಮ ಚಿತ್ರ ವಾಣಿಜ್ಯದಲ್ಲಿ ಪದವೀಧರೆ.
ಆದರೂ ಉದ್ಯೋಗಕ್ಕೆ ಹೋಗದೆ ತನ್ನ ಮನೆ ಪರಿವಾರಕ್ಕಾಗಿ ಎಲ್ಲ ಆಸೆಗಳನ್ನು ತ್ಯಜಿಸಿದವಳು. ಚಿಕ್ಕಮ್ಮ ದಿವ್ಯ ಕೂಡ ಅಮ್ಮನ ಹಾಗೆಯೇ. ಚಿಕ್ಕಪ್ಪ ವಿವೇಕ್ ಡಾಕ್ಟರ್, ಚಿಕ್ಕಮ್ಮ ಅವರಿಗೆ ತಕ್ಕ ಪತ್ನಿ. ಪತಿ ತಮಗಾಗಿ ಸಮಾಜಕ್ಕಾಗಿ ಹೊರಗೆ ವೃತ್ತಿಯಲ್ಲಿರುವಾಗ ತಾನು ಮನೆ ಮತ್ತು ಮಕ್ಕಳನ್ನು ನೋಡಿಕೊಳ್ಳಲು ತಯಾರಾದವರು. ಅವರಿಬ್ಬರ ಜೀವನವು ನಮಗಾಗಿ ಕಳೆದವರು. ನಾನು ಅತಿಯಾಗಿ ಮಾತನಾಡಿದೆ ಎಂದನಿಸಿತು. ಅಮ್ಮನ ಬಳಿ ಹೋಗಿ, ಅಮ್ಮ ಇನ್ಮೇಲೆ ಹಾಗೆಲ್ಲ ಮಾತಾಡಲ್ಲ, ಪ್ರಾಮಿಸ್. ನನಗೆ ಈಗ ನಿನ್ನ ಕೈಯಾರೆ ಬಿಸಿ ಬಿಸಿ ಚಹಾ ಮಾಡಿಕೊಡು. 2 ಗ್ಲಾಸ್ ಚಹಾ ಬೇಕು, ಒಂದು ಶುಗರ್ಲೆಸ್ ಎಂದೆ. ಅಷ್ಟೇ, ಅಮ್ಮ ಎಲ್ಲ ಮರೆತು ಚಹಾ ಮಾಡತೊಡಗಿದಳು. ಚಿಕ್ಕಮ್ಮನ ಕಡೆಗೆ ನೋಡಿ ಹೇಗೆ ಎಂಬಂತೆ ನೋಡಿದೆ. ಅವರು ನಗುತ್ತಾ ಸೂಪರ್ ಎಂದು ಕೈಯಲ್ಲೇ ಸನ್ನೆ ಮಾಡಿದರು. ಪ್ರತಿಯಾಗಿ ನಾನು ನಕ್ಕೆ. ಅಜ್ಜ ರೂಮಿನಲ್ಲಿ ಕೂತು ಪುಸ್ತಕ ಓದ್ತಿದ್ದಾರೆ ಎಂದು ಹೇಳಿದ ಅಮ್ಮ ನನ್ನ ಕೈಗೆ 2 ಗ್ಲಾಸ್ ಚಹಾ ಕೊಟ್ಟು 1 ಗ್ಲಾಸ್ ತೋರಿಸಿ, ಇದು ಶುಗರ್ಲೆಸ್ ಎಂದಳು. ನಾನು ಸರಿ ಎಂದು ತಲೆ ಆಡಿಸಿದೆ. ಅಷ್ಟರಲ್ಲಿ ನಮ್ಮ ಮನೆಯ ಪೂರ್ತಿ ವಾನರ ಸೇನೆ ಬಂತು. ವೃಷಭ್, ವೃಷಾಂಕ್, ವಿಹಾನ್. ಹೇ ಡುಮ್ಮಿ, ನಿನ್ನ ಬ್ಯಾಟಿಂಗ್ ಆಯ್ತೇನೆ ಎಂದ ವೃಷಾಂಕ್. ನೋಡು, ಡುಮ್ಮಿ ಅಂದರೆ ಸರಿ ಇರಲ್ಲ. ಮೊದಲು ನೀನು ಹೋಗಿ ಐ ಟೆಸ್ಟ್ ಮಾಡಿಸ್ಕೊಂಡು ಬಾ. ನಿನ್ನ ಕಣ್ಣಿನ ದೃಷ್ಟಿ ಕಡಿಮೆ ಆಗಿದೆ. ನಾನೇನು ಅಷ್ಟು ತೋರ ಆಗಿಲ್ಲ ಡುಮ್ಮಿ ಅಂತ ಹೇಳಲು ಎಂದೆ. ಆಗ ವೃಷಭ್, ಮೊದಲು ನೀನು ಡಾಕ್ಟ್ರ್ ಹತ್ರ ಹೋಗಿ ಕೊಲೆಸ್ಟ್ರಾಲ್ ಚೆಕ್ ಮಾಡಿಸು. ಎಣ್ಣೆಯಲ್ಲಿ ಕಾಯಿಸಿದ್ದು ತಿಂದು ತಿಂದು ತೋರ ಆಗಿದ್ಯಾ ಎಂದ. ಅಕ್ಕ, ನಿಂಗೋಸ್ಕರ ಅಮ್ಮ ದೊಡ್ಡಮ್ಮ ಇಬ್ಬರು ಬನ್ಸ್ ಮಾಡ್ತಾಯಿದ್ರು. ಆಗ ಇವರಿಗೆ ಬೇಕು ಅಂತ ಇವರಿಬ್ಬರು ಬಂದು ಕೇಳಿದರು. ಆಗ ಅಮ್ಮ ಅಕ್ಕ ತಿಂದಾದ್ಮೇಲೆ ನಿಮಗೆ ಕೊಡೋದು ಅಂದರು. ಅದಕ್ಕೆ ಇವರಿಬ್ಬರು ಹೀಗಾಡ್ತಿದ್ದಾರೆ ಎಂದ ವಿಹಾನ್. ವೃಷಾಂಕ್ ಬೇಕಂತಲೇ ನನ್ನ ಕೂದಲು ಹಿಡಿದೆಳೆದ. ನಾನು ಕೋಪದಲ್ಲಿ, ಸುಮ್ಮನೆ ಇಲ್ಲಿಂದ ಹೋಗು, ಇಲ್ದಿದ್ರೆ ಈ ಬಿಸಿ ಚಹಾ ನಿನ್ನ ಮುಖಕ್ಕೆ ಹಾಕ್ತೇನೆ ಎಂದು ಹೆದರಿಸಿದೆ. ಇಬ್ಬರೂ ಅಲ್ಲಿಂದ ಕಾಲ್ಕಿತ್ತರು. ವೃಷಭ್ ಮತ್ತು ವೃಷಾಂಕ್ ಇಬ್ಬರಿಗೂ ವಯಸ್ಸಿನಲ್ಲಿ 1 ವರ್ಷದ ಅಂತರ. ನನಗೆ 4 ವರ್ಷ ಇರುವಾಗ ಅಮ್ಮ ವೃಷಭ್ಗೂ ಚಿಕ್ಕಮ್ಮ ವಿಸ್ಮಯಳಿಗೂ ಜನ್ಮ ನೀಡಿದರು. ವೃಷಭ್ ಎಂಜಿನಿಯರಿಂಗ್ 3ಯ ವರ್ಷ ವಿದ್ಯಾರ್ಥಿ. ವಿಸ್ಮಯ ತನ್ನ ತಂದೆಯ ಹಾಗೆ ಡಾಕ್ಟರ್ ಆಗಬೇಕು ಎಂದು MBBS ಓದ್ತಿದ್ದಾಳೆ. ಇನ್ನು ವೃಷಾಂಕ್ ಯಾವಾಗಲೂ ವೃಷಭ್ನ ಹಿಂದೆಯೇ, ಅವನ ಬಾಲ ಇದ್ದ ಹಾಗೆ. ಅವನು ಸಹ ಎಂಜಿನಿಯರಿಂಗ್ ಆಯ್ಕೆ ಮಾಡಿದ. ಈಗ ಅವನು ಎಂಜಿನಿಯರಿಂಗ್ 2ಯ ವರ್ಷದ ಓದ್ತಿದ್ದಾನೆ. ಇನ್ನು ವಿಹಾನ್ 10ನೇ ತರಗತಿ ಓದ್ತಿದ್ದಾನೆ. ಇದಿಷ್ಟು ನನ್ನ ಸಹೋದರಿ ಮತ್ತು ಸಹೋದರರ ಕಿರುಪರಿಚಯ. ನಾನು ಅಜ್ಜನ ರೂಮಿಗೆ ಹೋದೆ. ಏನನ್ನ ಯೋಚಿಸುವಂತೆ ಮಂಚದಲ್ಲಿ ಕುಳಿತಿದ್ದರು. ಪುಸ್ತಕ ಅನಾಥವಾಗಿ ಪಕ್ಕದಲ್ಲಿ ಬಿದ್ದಿತ್ತು. ಹೇ ಓಲ್ಡ್ ಮ್ಯಾನ್, ಯಾವುದರ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ ಎಂದು ಕೇಳಿದೆ. ನಿಧಾನವಾಗಿ ಕಣ್ಣು ತೆರೆದು ಮುಗುಳ್ನಗುತ್ತಲೇ, ಯಂಗ್ ಲೇಡಿ, ಯಾವಾಗ ಬಂದೆ ಎಂದು ಕೇಳಿದರು. ನಾನು ಬಂದು 1 ರೌಂಡ್ ಬನ್ಸ್ ತಿಂದು ಮುಗಿಸಿ ಈಗ ನನ್ನ ಅಜ್ಜನನ್ನು ನೋಡಲು ಬಂದೆ ಎಂದೆ. ತದನಂತರ, ಮೊದಲು ಈ ಶುಗರ್ಲೆಸ್ ಚಹಾ ಕುಡೀರಿ, ಮತ್ತೆ ಆರಾಮಾಗಿ ಮಾತಾಡುವ ಎಂದೆ. ಕೊಡು ಎಂದವರು ನನ್ನ ಕೈಯಿಂದ ಚಹಾ ಗ್ಲಾಸ್ ಪಡೆದು ಅದನ್ನು ಕುಡಿದು ಮುಗಿಸಿದರು. ಅಜ್ಜ, ನಿಧಾನವಾಗಿ ಕುಡೀರಿ, ಅದು ತುಂಬ ಬಿಸಿ ಇದೆ ಎಂದೆ. ಏನಾಗಲ್ಲಮ್ಮ, ಇದೇನು ಅಷ್ಟು ಬಿಸಿ ಇಲ್ಲ. ಚೆಸ್ ಆಡೋಣವಾ ಎಂದರು. ಅಜ್ಜ ಮೊದಲಿನಿಂದಲೂ ಹಾಗೆ ಬಿಸಿ ಬಿಸಿ ಚಹಾ ಕುಡಿದು ಅಭ್ಯಾಸ. ನಾನೊಂದು ಸಾರಿ ಹಾಗೆ ಕುಡಿಯಲು ನೋಡಿ ನನ್ನ ನಾಲಿಗೆ ಸುಟ್ಟುಕೊಂಡಿತ್ತು. ಅಜ್ಜನಿಗೆ ಆ ವಿಷಯದಲ್ಲಿ ಪೈಪೋಟಿ ನೀಡಲು ನನ್ನಿಂದ ಸಾಧ್ಯವಿಲ್ಲ. ಚೆಸ್ ಆಟ ಅಂದರೆ ಅಜ್ಜನಿಗೆ ಬಹಳ ಇಷ್ಟ. ನಮ್ಮಿಬ್ಬರ ಆಟದಲ್ಲಿ ಯಾವಾಗಲೂ ಗೆಲ್ಲುವುದು ಅವರೇ. ಸರಿ, ಆಡುವ ಎಂದೆ. ಇಬ್ಬರೂ ಆಟ ಆಡಿದೆವು. ಎಂದಿನಂತೆ ಅಜ್ಜ ಆಟದಲ್ಲಿ ಗೆದ್ದರು. ಕಳ್ಳ ಹೆಜ್ಜೆ ಇಡುತ್ತಾ ಬಂದ ವಿಸ್ಮಯ ಹಿಂದಿನಿಂದ ನನ್ನ ಕಣ್ಣು ಮುಚ್ಚಿದಳು. ಆದರೆ ಅದು ಅವಳೇ ಎಂದು ತಿಳಿಯಲು ನನಗೆ ಹೆಚ್ಚು ಸಮಯ ಬೇಕಾಗಿರಲಿಲ್ಲ. ಯಾಕೆಂದರೆ ಅವಳಿಗೆ ಗೆಜ್ಜೆ ಅಂದರೆ ತುಂಬ ಇಷ್ಟ. ಅವಳು ಎಷ್ಟು ನಿಧಾನವಾಗಿ ಹೆಜ್ಜೆ ಇಟ್ಟರೂ ಅವಳ ಗೆಜ್ಜೆಯ ನಾದವನ್ನು ನನ್ನ ಕಿವಿಗಳು ಆಲಿಸಿದವು. ವಿಸ್ಮಯ, ಕೈ ತೆಗಿ ಎಂದೆ. ಅದು ಹೇಗೆ ನಿಮಗೆ ನಾನು ಅಂತ ಗೊತ್ತಾಗ್ತದೆ ಎಂದು ಪ್ರಶ್ನಿಸಿದಳು. ಇನ್ನೊಂದು ಸಾರಿ ಹೀಗೆ ಮಾಡುವ ಮೊದಲು ಗೆಜ್ಜೆ ತೆಗೆದಿಟ್ಟು ಬಾ ಎಂದು ನಕ್ಕೆ. ಹೌದಲ್ವಾ ಎಂದವಳು ನನ್ನ ಜೊತೆ ತನ್ನ ನಗು ಸೇರಿಸಿದಳು. ಜರ್ನಿ ಮಾಡಿ ಸುಸ್ತಾಗಿರ್ತೀಯ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡಮ್ಮ ಎಂದು ಅಜ್ಜ ಹೇಳಿದರು. ನಾನು ಸರಿ ಎಂದು ನನ್ನ ರೂಮಿಗೆ ಹೊರಟೆ. ನೀನು ರೆಸ್ಟ್ ಮಾಡಕ್ಕ, ಮತ್ತೆ ಮಾತನಾಡುವ ಎಂದು ವಿಸ್ಮಯ ಅಲ್ಲಿಂದ ಹೋದಳು. ನನಗೆ ನಿದ್ದೆ ಬರಲಿಲ್ಲ. ನಾನು ಭೂಮಿ ಬಗ್ಗೆ ಯೋಚಿಸ್ತಿದ್ದೆ. ಯಾರನ್ನು ನಂಬಿದ್ದಳೋ ಅವರೇ ಅವಳಿಗೆ ಮೋಸ ಮಾಡಿದ್ದರು. ಪಾಪ ಭೂಮಿ, ಅವಳ ಮನಸ್ಸು ತುಂಬ ಒಳ್ಳೆಯದು. ಅದಕ್ಕೆ ಅಲ್ವಾ ಅವಳಿಗೆ ಅಚ್ಚು ಪ್ರೀತಿ ಸಿಕ್ಕಿದ್ದು.
ಭೂಮಿ ಈಗ ಯಾವ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿರಬಹುದು? ಅವಳ ಹಾಗೂ ಅಚ್ಚು ಮದುವೆ ಆಗಿರಬಹುದಾ? ಅವಳ ಜೀವನದಲ್ಲಿ ಮುಂದೆ ಏನು ನಡೆದಿರಬಹುದು? ಅವಳ ಊರು ಯಾವುದು? ಅದು ಕೂಡ ಅವಳು ಹೇಳಲಿಲ್ಲ. ನನ್ನ ಮೊಬೈಲ್ನಲ್ಲಿ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ಭೂಮಿ ಎಂಬ ಹೆಸರು ಹಾಕಿ ಹುಡುಕಿದೆ, ಆದರೆ ಅವಳ ಬಗ್ಗೆ ತಿಳಿಯಲೇ ಇಲ್ಲ. ಅಯ್ಯೋ, ಮರೆತೇ ಬಿಟ್ಟೆನಲ್ಲ. ಭೂಮಿ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಉಪಯೋಗಿಸುವುದಿಲ್ಲ. ಇನ್ನು ಅವಳ ಬಗ್ಗೆ ಹೇಗೆ ತಿಳಿಯಲಿ? ಹೀಗೆ ಯೋಚಿಸುತ್ತಾ ಅದು ಯಾವಾಗಲೂ ನಿದ್ದೆಗೆ ಜಾರಿದೆ. ಮುಂದುವರೆಯುವುದು.